ಬೇಕು ಬೇಡಗಳ ನಡುವೆ ಶುರುವಾದಂತಹ ಪರಿಶಿಷ್ಟ ಜಾತಿಯ ಈ ಸಮಗ್ರ ಸಮೀಕ್ಷೆಯ ವಿಚಾರ ಈಗ ವಿವಾದದ ಕೇಂದ್ರ ಬಿಂದು ಆಗ್ತಾ ಇದೆ. ಒಂದು ಕಡೆ ಬೇಕಾಬಿಟ್ಟಿಯಾಗಿ ಇವರು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಆದರೆ, ಮತ್ತೊಂದು ಕಡೆ ಈ ಸಮೀಕ್ಷೆಯಲ್ಲಿ ಪೌರ ಕಾರ್ಮಿಕರನ್ನ ಬಳಸಿಕೊಳ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಬಿಬಿಎಂಪಿಗೆ ಒಂದು ಮಹತ್ವದ ಪತ್ರವನ್ನು ಬರೆದಿದ್ದಾರಂತೆ. ಯಾರು ಮತ್ತು ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಜಾತಿ ಸಮೀಕ್ಷೆಗೆ ಜನಾಕ್ರೋಶ, ಪೌರ ಕಾರ್ಮಿಕರ ಸ್ಟಿಕ್ಕರ್ ಅಳವಡಿಕೆಗೆ ಕೆಂಡ, ಪೌರ ಕಾರ್ಮಿಕರನ್ನು ಬಳಸಿಕೊಳ್ಳದಂತೆ ಮನವಿ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಬೆಂಗಳೂರಿನಲ್ಲಿ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಿವೆ. ನಗರದ ಹಲವು ಏರಿಯಾಗಳಲ್ಲಿ ಪೌರ ಕಾರ್ಮಿಕರೇ ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಳವಡಿಸುತ್ತಿದ್ದಾರೆ. ಇದಕ್ಕೆ ಸಾರ್ವಜನಿಕರು ವಿರೋಧಿಸುತ್ತಿದ್ದು, ಸ್ಟಿಕ್ಕರ್ ಅಂಟಿಸಲು ಬರ್ತಿರುವ ಪೌರ ಕಾರ್ಮಿಕರ ಜೊತೆ ಕಿರಿಕಿಗಳು ಆಗ್ತಿವೆ. ಇದರಿಂದ ಇಂದಿನಿಂದ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಲು ಹೋಗದಿರಲು ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ಸಂಘದಿಂದ ಸೂಚಿಸಲಾಗಿದೆ. ನಮ್ಮ ಪೌರ ಕಾರ್ಮಿಕರನ್ನ, ನಮ್ಮ ಮೇಸ್ತ್ರಿಗಳನ್ನ ಮನೆ ಸರ್ವೆ ಮಾಡಿಬಿಟ್ಟು ಜಾತಿಗಂತ ಮಾಡಿಸ್ಬಾರ್ದಂತ ನಾವು ಹೇಳ್ತಾ ಇದ್ದೀವಿ. ಅಧಿಕಾರಿಗಳು ಕಳಿಸೋದು ಅವ್ರ ತಪ್ಪು. ಯಾಕಂದರೆ ಮನೆಯಲ್ಲಿ ನಮ್ಮನ್ನು ಬೈತಾರೆ, ಅದಕ್ಕೆ ನಮ್ಗೆ ತಡೆಯೋಕ್ಕಾಗುತ್ತೆ. ನಾವುಗಳು ಗಲಾಟೆಗೆ ಹೋಗೋಂಗೆ ಕೆಟ್ಟ ಮಾತುಗಳು ಮಾತಾಡೋ ಥರ ಬರುತ್ತೆ. ಆದ್ದರಿಂದ ದಯವಿಟ್ಟು ಇನ್ಮೇಲೆ ಯಾರೇ ಆಗಲಿ, ನಮ್ಮ ಮೇಸ್ತ್ರಿಗಳಾಗಲಿ, ನಮ್ಮ ಪೌರ ಕಾರ್ಮಿಕರಾಗಲಿ ಬಳಸ್ಕೋಬೇಡಂತ ನಾವು ಅಧ್ಯಕ್ಷರಾಗಿ ವಿನಂತಿಸ್ಕೊಂತೀನಿ. ಟಾರ್ಗೆಟ್ ರೀಚ್ ಮಾಡಲು ಪಾಲಿಕೆಯ ಕಂಡವರ ಕೈಗೆ ಸಮೀಕ್ಷೆಯ ಸ್ಟಿಕ್ಕರ್ ನೀಡಿದೆ. ಪೌರ ಕಾರ್ಮಿಕರ ಜೊತೆ ಕೆಲವು ಕಡೆ ಗಲಾಟೆಗಳು ಆಗ್ತಿದ್ದರಿಂದ ಪೌರ ಕಾರ್ಮಿಕರನ್ನ ಈ ಸಮೀಕ್ಷೆ ಕಾರ್ಯಕ್ಕೆ ಬಳಸಿಕೊಳ್ಳಬಾರದು ಅಂತ ಬೊಮ್ಮನಹಳ್ಳಿ ವಲಯದ ಪಾಲಿಕೆ ಅಧಿಕಾರಿಗಳಿಗೆ ಬೆಂಗಳೂರು ನಗರ ಪೌರ ಕಾರ್ಮಿಕರ ಸಂಘ ಮನವಿ ಮಾಡಿದೆ. ಟಾರ್ಗೆಟ್ ಕೊಟ್ಟು ಅವ್ರ ಹೆಸರು ರಿಜಿಸ್ಟರ್ ಮಾಡವ್ರೆ. ನಮ್ಮ ಮೇಸ್ತ್ರಿಗಳನ್ನ ಕೆಲವು ಜನಗಳನ್ನ ಸೂಪರ್ವೈಸರ್ನ ಹೋಗಿ ಅವ್ರ ಜೊತೆಯಲ್ಲಿ ಮಾಡಿ ಅಂತ ಮಾಡೋದ್ರಿಂದ ಇದೆಲ್ಲ ಗೊಂದಲಗಳು ನಡೀತಾ ಇದೆ. ಈ ಥರ ಗೊಂದಲಗಳು ಆಗ್ದಂಗಿದ್ರೆ ಅವರಿದ್ದಾರೆ, ಮಾರ್ಷಲ್ಗಳಿದ್ದಾರೆ, 8 ಜೋನ್ಗಳಲ್ಲಿ ಕಳಿಸಿದ್ದಾರೆ. ಆದರೆ ನಮ್ಮ ಸೌತ್ಗಿನ್ನ ಬಂದಿಲ್ಲ. ಬೊಮ್ಮನಹಳ್ಳಿ ವಲಯದಲ್ಲಿ ಮಾತ್ರ ಇದನ್ನ ಉಪಯೋಗಿಸಿದ್ದಾರೆ. ನಾನು ಆಲ್ರೆಡಿ ಹೋಗಿ JCPAಗೆ ಲೆಟರ್ ಕೊಟ್ಬಿಟ್ಟು ಮಾತಾಡಿಸಿ ಬಂದಿದ್ದೀನಿ. ನಾನು ನಮ್ಮ ಮೇಸ್ತ್ರಿ ಕಳಿಸ್ಬೇಡಿ, ಅವ್ರು ಕೆಲಸ ಮಾಡೋದು ದೊಡ್ಡದಾಗುತ್ತೆ. ಮನೆಗೂ ಎಂಕ್ವೈರಿ ಮಾಡೋಕ್ಕೆ, ಜಾತಿಗಂತ ಬಗ್ಗೆ ತಿಳುವಳಿಕೆ ಕೊಡೋಕ್ಕೆ ನಮ್ಗೆ ಕೆಲಸ ಇರಲ್ವ ಅಂತ ನಾನು ಅದಕ್ಕೂ ಲೆಟರ್ ಕೊಟ್ಟಿದ್ದೀನಿ. ಪೌರ ಕಾರ್ಮಿಕರ ಜೊತೆ ಕಿರಿಕುಗಳು ಆಗ್ತಿದ್ದು, ಕೆಲಸ ಮಾಡುವ ಆತ್ಮಸ್ಥೈರ್ಯ ಕಳೆದುಕೊಳ್ತಿದ್ದಾರೆ. ಬೇರೆ ಸಿಬ್ಬಂದಿಯನ್ನ ಈ ಸರ್ವೆಗೆ ಬಳಸಿಕೊಳ್ಳಲಿ, ನಮ್ಮ ಪೌರ ಕಾರ್ಮಿಕರನ್ನ ಬಳಸಿಕೊಳ್ಳಬೇಡಿ ಅಂತ ಪಾಲಿಕೆಯ ಆಯಾ ಝೋನಲ್ ಕಮಿಷನರ್ಗಳಿಗೆ ಪೌರ ಕಾರ್ಮಿಕರ ಸಂಘ ಮನವಿ ಮಾಡಿದ್ದು, ಇದಕ್ಕೆ ಅಧಿಕಾರಿಗಳು ಹೇಗೆ ಸ್ಪಂದಿಸುತ್ತಾರೆ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.